ಇವತ್ತು ನೀವು ದೆಹಲಿಗೆ ಬರಬೇಕು, ಇವತ್ತು ಸಂಜೆನೇ ನೀವು ನನ್ನ ಭೇಟಿ ಮಾಡಬೇಕು ಅಂತ ಅಮಿತ್ ಶಾ ಹೇಳಿ ಕಳಿಸಿದ್ರು. ಈಶ್ವರಪ್ಪ ಕೂಡ ದೆಹಲಿಗೆ ಹೋಗಿದ್ರು. ಆದರೆ ಒಂದು ಬೇರೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಅಮಿತ್ ಶಾ ಅವರು ಈಶ್ವರಪ್ಪನವ್ರನ್ನ ಭೇಟಿ ಮಾಡ್ತಾ ಇಲ್ಲ. ಈಶ್ವರಪ್ಪ ಭೇಟಿಯನ್ನು ನಿರಾಕರಿಸಿದ್ದಾರೆ ಅಮಿತ್ ಶಾ. ಅಲ್ಲಿಗೆ ಕಥೆ ಮುಗೀತು. ಎಲ್ಲೋ ಒಂದು ಕಡೆಗೇನೋ ಪ್ಯಾಚಪ್ ಆಗ್ಬೋದು ಅನ್ನುವಂಥ ಮಾತಿತ್ತಲ್ಲ, ಅಲ್ಲಿಗೆ ಮುಗೀತು ಕತೆ. ಅಂದರೆ ಈಶ್ವರಪ್ಪ ಹೇಳ್ತಾ ಇದ್ರು, ಯಾರು ಹೇಳಿದ್ರು ಕೂಡ ನಾನು ವಾಪಸ್ ತಗೊಳ್ಳಲ್ಲ ಅಂತ. ಬಹುಶಃ ಇದು ಅಮಿತ್ ಶಾ ಅವ್ರಿಗೂ ಗೊತ್ತಾಗಿರಬೇಕು. ಕರೆದು ಮಾತಾಡಿ ಆಮೇಲೆ ಮುಜುಗರ ಮಾಡ್ಕೊಳ್ಳೋದು ಯಾಕೆ? ಹೀಗಾಗಿ ಅಮಿತ್ ಶಾ ಕೂಡ ಭೇಟಿ ಬೇಡ ಅಂದರು. ಒಂದು ಖಾಸಗಿ ಹೋಟೆಲ್ನಲ್ಲಿ ಎಲ್ಲವೂ ಫಿಕ್ಸ್ ಆಗಿತ್ತು, ಅವ್ರು ಹೋಗಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಈ ಭೇಟಿಯನ್ನು ಅಮಿತ್ ಶಾ ನಿರಾಕರಿಸಿದರು. ಇದನ್ನು ಈಶ್ವರಪ್ಪ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ, ಪರೋಕ್ಷವಾಗಿ ಅಮಿತ್ ಶಾ ಅವರ ಸಮ್ಮತಿ ಸಿಕ್ಕಿದೆ, ಅಪ್ಪ ಮಕ್ಕಳನ್ನು ನಾವು ಸೋಲಿಸಬೇಕಾಗಿದೆ ಅಂತಾರೆ ಈಶ್ವರಪ್ಪ. ಬನ್ನಿ ದೆಹಲಿಗೆ, ನಿಮ್ಮ ಹತ್ರ ಮಾತಾಡ್ತೀನಿ ಅಂತಂದರು. ಹಾಗಾಗಿ ದೊಡ್ಡವರು ಹೇಳಿದ್ರು ಅಂತ ಅಂದ್ಕೊಂಡು ನಾನು ದೆಹಲಿಗೆ ಬಂದಿದ್ದೇನೆ. ನೀವು ಈಗ ಅಶೋಕ ಹೋಟ್ಲಲ್ಲಿ ನೀವು ಎದುರಿಗೆ ನಿಲ್ಲಿಸಿಕೊಂಡಿದ್ದೀರಿ ನನ್ನ. ಆದರೆ ಈಗ ಅಮಿತ್ ಶಾ ಅವ್ರ ಕಚೇರಿಯಿಂದ ನನಗೆ ಫೋನ್ ಬಂತು, ಅವರು ನಿಮಗೆ ಸಿಗಲ್ಲ ಅಂತ. ಇದರ ಅರ್ಥ ಅಮಿತ್ ಶಾ ಅವರು ಚುನಾವಣೆಗೆ ಈಶ್ವರಪ್ಪ ನಿಲ್ಲಿ ಮತ್ತು ರಾಘವೇಂದ್ರ ಸೋಲ್ಲಿ ಅನ್ನೋಂಥ ಅಭಿಪ್ರಾಯದಲ್ಲಿ ಅವರಿದ್ದಾರೆ. ಅವ್ರದ್ದು ಅಭಿಪ್ರಾಯನೂ ಇದೇನೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ